ಈಗ ನಾವು ಅವರು ಒಂದಿಷ್ಟು ನಾಯಿಗಳನ್ನು ಸಾಕಿದ್ದಾರೆ. ಎಷ್ಟಿದಾರೆ ಇಲ್ಲಿ? ಇಲ್ಲಿ 9 ಇದ್ದಾವೆ. 9. ಸೊ ಈಗ ಅವ್ರ ಹತ್ರ ಸದ್ಯಕ್ಕೆ ಇರೋದು 9 ನಾಯಿಗಳು. ಅದ್ರಲ್ಲಿ ಯಾವ ಪ್ರೈಸ್ ಇರ್ತದಾವೆ, ಹೇಗಿದಾವೆ, ಮತ್ತೆ ಆಕ್ಚುಲಿ ಮರಿಗಳ ಪ್ರೈಸ್ ಹೆಂಗಿರುತ್ತೆ, ಹೆಂಗೆ ಎಷ್ಟು ದುಡ್ಡಿಗೆ ಅವ್ರು ಮಾರ್ತಾರೆ, ಮತ್ತೆ ನೀವ್ ಹೆಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಅದಾದ್ಮೇಲೆ ಅವುಗಳಿಗೆ ಫೀಡ್ ಮಾಡೋದು ಹೇಗೆ, ಆಹಾರ ಉಣಿಸೋದು ಹೇಗೆ, ಅವುಗಳನ್ನ ಮೇಂಟೈನ್ ಮಾಡೋದು ಹೇಗೆ, ಎಲ್ಲವನ್ನೂ ಕೂಡ ಕೇಳೋಣ. ಬನ್ನಿ ಈಗ ಮುಂದೆ ಹೋಗುವ. ಅವ್ರದ್ದು ಪಕ್ಕದಲ್ಲೇ ಫಾರ್ಮ್ ಇದೆ, ಆ ಫಾರ್ಮ್ ನ ಆ ನಾಯಿಗಳನ್ನ ನೋಡ್ತಾ ಅವ್ರ ಜೊತೆ ಮಾತಾಡುವ. ಹೋಗ್ರಿ ಬರೀ. ಓಕೆ ಸ್ನೇಹಿತರೆ, ನಾವೀಗ ಅವರ ಫಾರ್ಮ್ ಒಳಗಡೆ ಹೋಗ್ತಾ ಇದೀವಿ. ಅಲ್ಲಿ ನೋಡ್ತಿದ್ರಲ್ವಾ, ಸೊ ನಾಯಿಗಳೆಲ್ಲ ಹಿಡ್ಕೊಂಡು ತಿನ್ನೋ ತರ ಕಾಣ್ತಾ ಇದಾವೆ. ಬರ್ರಿ ನೋಡುನು, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಸೊ ಅವುಗಳನ್ನ ಹೆಂಗ್ ಸಾಕ್ತಾರೆ, ಕ್ರಾಸಿಂಗ್ ಅಂದ್ರೆ ಏನು, ಬ್ರೀಡಿಂಗ್ ಅಂದ್ರೆ ಏನು, ಎಲ್ಲವನ್ನು ಕೂಡ ಅವ್ರ ಬಾಯಲ್ಲೇ ಕೇಳೋಣ, ವಿವರವಾಗಿ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಹೆಂಗ್ ನೋಡ್ತಾವ ನೋಡ್ರಿಪ್ಪ. ಒಂದ ಮಿಸ್ ಮಾಡ್ತಾರ, ಮತ್ತ ಶಾಂತಿ ಆಗ್ಬಿಡ್ತಾವ. ಯಾರೋ ರಿಲೇಷನ್ ದಾಗ ಬಂದ್ರ ಅಂದ್ರ ಫಸ್ಟ್ ಒಂದ ದಿವ್ಸಕ್ಕ ಮನೆ ಒಳಗಡೆ ಬಯಸಿ ಕೊಡುದಿಲ್ಲ. 2 ದಿವಸ ಆದಿಂದ ಇವ್ರು ನಮ್ಮವ್ರ ಗೊತ್ತಾದ್ರಿಂದ ಒಳಗಡೆ ಅಡ್ಡಾಡಕ ಅಲಾವ್ ಮಾಡಿ ಕೊಡ್ತಾವ. ಓಕೆ ಅಕಸ್ಮಾತ್ ಬಂದ್ರ ಅಂದ್ರೆ ಕಲಾಸ್ ಹಿಡಿದು ಬಿಡ್ತಾವ. ಒಂದೊಂದು ಕಚ್ಚತಾವ, ಒಂದೊಂದು ಸೌಂಡ್ ಮಾಡಿ ಕಪ್ಪಕ್ಕಾವ್. ಇದು ಬ್ರಿಂಡಲ್ ಸ್ವಲ್ಪ ಕೋಪ ಜಾಸ್ತಿ. ಇಂಗ್ಲಿಷ್ ನಲ್ಲಿ ಏನೇ ಇಟ್ಟಿದ್ದಾರೆ, ನಾವು ವಾಗ್ಯ ಅಂತ ಒದರ್ತೀವಿ. ಅದಕ್ಕೆ ನೀವು ವಾಗ್ಯ ಅಂತ ಒದರ್ತೀರಿ. ಎಷ್ಟು ವರ್ಷದ ಇತ್ರಿ ಅದ? 7 ವರ್ಷದ ಆತ್ರಿ. ಬ್ರೀಡಿಂಗ್ ಹೆಂಗಾಗಿದ್ರಿ ಅದು? ಇಲ್ಲಿ ಇದ್ರದ 3-4 ಜನರೇಷನ್ ನಮ್ ಕಡೆಯಿಂದ ಮತ್ತೊಂದು ಕೊಟ್ಟಿದ್ವಿ, ಅಲ್ಲಿಂದ ನಾವು ಬ್ರೀಡಿಂಗ್ ಮಾಡ್ಕೊಂಡಿವ್ರಿ ಇದನ್ನ ವಾಪಸ್. ಇದು ಬರ್ತೈತ್ರಿ ಮೊದಲೊಳಗ ಬ್ಲಾಕ್ ಬರ್ತೈತ್ರಿ. ಬ್ಲಾಕ್ ಅಂದ್ರೆ ಬ್ಲಾಕ್ ನಾಯಿ ಒಳಗ ಅಂದ್ರ ಸ್ವಲ್ಪ ಹೈಟ್ ಕಮ್ಮಿ ಬರ್ತಾವ್ರಿ ಮರಿ. ಎಲ್ಲೇ ಒಂದ್ ವೈಟ್ ನಾಯಿ ಅವಸೋಳಿ ಮ್ಯಾಲ ಹೈಟ್ ಹೆಚ್ಚ ಬರ್ತಾವ್ರಿ. ಆಕ್ಚುಲಿ ಬರೋದು ಬ್ಲಾಕ್ ಒಳಗ ಕಮ್ಮಿನ ರೀ. ವೈಟ್ ಒಳಗ ಬ್ರಿಂಡಲ್ದಾಗ ಜಾಸ್ತಿ ಬರ್ತಿರ್ತಾವು. ಬ್ಲಾಕ್ ಬರ್ತೈತಿ, ಏನ ಬಿಳಿ ನಾಯಿ ಅವಸೋಳಿ ಒಳಗ ಬಂದ್ರ ಹೈಟ್ ಬರ್ತೈತಿ, ಕಮ್ಮಿ ಬರ್ತೈತ್ರಿ. ಇದೆಷ್ಟು ವರ್ಷದ ಐತ್ರಿ? ಇದು 2 ವರ್ಷ ರೀ. 2 ವರ್ಷದ್ರಿ? ಹ್ಞೂನ್ರಿ. ಬರೀ 2 ವರ್ಷಕ್ಕೆ ಇಷ್ಟ ಹೈಟ್ ಆಗತ್ರಿ? ಅಷ್ಟಾಗೈತ್ರಿ. ಇದ್ರಿ? ಇದು 3 ವರ್ಷ. ಇಲ್ಲಿ 4 ವರ್ಷ ಆತ್ರಿ ಅದಕ್ಕೆ. 4 ವರ್ಷ ರೀ. ಸೊ ಇದು ಯಾವ್ದ್ರಿ? ಇದು ಇದ್ರಿ ಜೋಕರ್ ಅಂತ ಹೇಳ್ರಿ. ಜೋಕರ್ ರೀ? ಈಗ ನೆಕ್ಸ್ಟ್ ಈಗ ಹಂಟರ್ ಸ್ವಲ್ಪ ಕಮ್ಮಿ ಮಾಡಿವ್ರಿ. ಇವನ ಜಾಸ್ತಿ ಹೋಯ್ತರಿ ಈಗ. ಓಕೆ, ಶೋ ಒಯ್ದು ಇದನ್ನ ರೀ? ಇವನ ಹೋಯ್ತರಿ. ಓಕೆ, ಎಷ್ಟು ಹೈಟ್ ಬರ್ತೀರಿ ಇದನ್ನ ನಿಂದ್ರಿಸಿದ್ರೆ? ಈಗ ಇವ್ 32-33 ಇಂಚ್ ಅದ ನೋಡ್ರಿ. 32-33 ಇಂಚ್? 32 ಅಂದ್ರೆ ಲಾಸ್ಟ್ ಹಾಕಿರ್ತಾವ್ರಿ. ಅದಕ್ಕೆ ಜಾಸ್ತಿ ಬರಂಗಿಲ್ಲ. ಎಷ್ಟು ವರ್ಷದ ಐತ್ರಿ ಇದು? ಇದ 3 ವರ್ಷದ ಆತ್ರಿ. 3 ವರ್ಷದ್ರಿ? 3 ವರ್ಷಕ್ಕೆ ಎಷ್ಟು ಹೈಟ್ ಆಗೈತ್ರಿ? ಎಷ್ಟ್ ಆಗಿರ್ತೈತಿ ಅಂದ್ರೆ ಇದು 2 ವರ್ಷಕ್ಕ ಬೆಳಿತೈತ್ರಿ. 2 ವರ್ಷದಾಗ ಬೆಳಿತೈತಿ. 18 ತಿಂಗಳು ಲಾಸ್ಟ್ ರೀ ಬೆಳವಣಿಗೆ. ಅದಾದ್ಮೇಲೆ ಹೈಟ್ ನಿಂತ ಬಿಡ್ತೈತಿ. ಹೈಟ್ ಕಮ್ಮ, ಬಾಡಿ ಬೆಳಿತೈತಿ. ಬಾಡಿ ಬೆಳೆದಿರ್ತೈತಿ. ಒಂದೊಂದು ಬಾಡಿ ಅಷ್ಟೇ ಇರ್ತೈತ್ರಿ. ಇದ ಹಂಟರ್ ಅಂತ ಹೇಳ್ರಿ. ಹಂಟರ್ ಅಂತ ಹೇಳ್ರಿ. ಇದೇನೈತಿ, ನಮ್ಮ ದೇಶದಾಗ ಎಲ್ಲಾ ಕಡೆ ದೊಡ್ಡ ಹೆಸರು ಮಾಡೈತ್ರಿ. ಇಡೀ ದೇಶದಾಗ? ನಮ್ ದೇಶನಾಗ ರೀ. ಅಂದ್ರ ಮಹಾರಾಷ್ಟ್ರ, ತಮಿಳ್ನಾಡ, ಕರ್ನಾಟಕ ಜೊತೆ ನೀವು ವಾಕ್ ಮಾಡ್ತಿರ್ತೀರಿಲ್ರಿ? ನಾನ ಕಂಟಿನ್ಯೂ ಓಡ್ತೇನ್ರಿ, ನಮ್ಮ ಮಕ್ಕಳು ಓಡಿಸ್ತಿರ್ತಾರಿ. ಸೊ ಇದು ಹಂಟರ್ ರೀ? ಇದು ಹಂಟರ್. ಎಷ್ಟು ವರ್ಷದ್ರಿ ಇದು? ಇದು 7 ವರ್ಷದ ಆತ್ರಿ. 7 ವರ್ಷದ? 7 ವರ್ಷದ ಆಗೈತಿ ಅಂತೇಳಿ ಈಗ ಮಾಡಾಕ್ತಿವ್ರಿ ನಾವು. ಕಡಿಮೆ ಮಾಡಕ್ ಕಂಟಿನ್ಯೂ ಅದ ನಾಯಿನ ತೋರಿಸ್ತೀರಿ, ಬೇರೆ ತೋರ್ಸಕನ ಈ ನಾಯಿನ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರಿ ಈಗ. 4-5 ವರ್ಷ ಆತ್ರಿ ಶೋ ಮಾಡಕತ್ತ. ಅಂದ್ರ ಒಂದು 11-12 ತಿಂಗಳ ಆದಿಂದ ಶೋ ಮಾಡಕ್ ಸ್ಟಾರ್ಟ್ ಮಾಡೈತ್ರಿ ಅದು. ಲಾಕ್ಡೌನ್ ಆತ್ರಿ. ಲಾಕ್ಡೌನ್ ಆದ್ಗಳಕ್ಕನ ಆಗ ಲಾಕ್ಡೌನ್ದಾಗ ಬೆಳಿತಿರಿ ಇದು. ಆ ಏನು ಬೆಳೆದಿಂದ ಲಾಕ್ಡೌನ್ ಮುಗೋದ್ಗಳಕ್ಕನ ಕಂಟಿನ್ಯೂ ಶೋ ಸ್ಟಾರ್ಟ್ ಆಗ್ಬಿಟ್ಟತ್ರಿ. ಎಷ್ಟು ವರ್ಷಕ್ಕ ಸಾಯ್ತಾವ್ರಿ? ಮೊದಲ ನಾಯಿ ಎಲ್ಲ 15 ವರ್ಷ 16 ವರ್ಷ ಬದುಕ್ತಿದ್ವು ರೀ. ಈ ಸದ್ಯಕ್ಕಿದ್ದ ನಾಯಿ ಒಂದ್ 13, 12 ಈ ತರ ಬರ್ತಾವ. ಸೊ ಇದುವರೆಗೂ ನಿಮ್ಮ ನಾಯಿ ಎಷ್ಟು ನಾಯಿ ಸಾಕಿದ್ರಿ ನೀವು ಇದುವರೆಗೂ? ಈಗ ನಾವು ಈಗ ಮನ್ಯಾಗ ಅಂದ್ರ ಒಂದ್ 10 ಅದಾವ್ರಿ, ಹೊರಗಡೆ ಒಂದ್ 8 ಅದಾವ್ರಿ. ಈಗ ಏನ್ ಮಾಡ್ತೀವಿ, ಅದ್ರ ತಳಿ ಹಂಗ ಉಳಿಸೋತ್ ಹೋಗ್ತಿವ್ರಿ ನಾವು. ನಿಮ್ಗೆ ಯಾವ ನಾಯಿ ಸತ್ತಾಗ ಬಹಳ ದುಃಖ ಬೇಜಾರಾಗಿತ್ರಿ? ಬೇಜಾರಾತಂದ್ರ ನಮ್ದ ರಾಮು ಅಂತ ಇತ್ರಿ. ಇದರ ಅಪ್ಪನ ಅಪ್ರಿ. ಇದರ ಅಪ್ಪನ ಅಪ್ರಿ? ಒಂದು 15 ವರ್ಷದ ಹಿಂದ್ಗಡೆ ರೀ. 15 ವರ್ಷದ ಹಿಂದ್ಗಡೆ? 18 ವರ್ಷ ಆತ್ರಿ. ಆ ಸತ್ತಾಗ ಸ್ವಲ್ಪ ಬೇಜಾರ್ ಬಾಳ ಆಗಿತ್ರಿ. ಅಂದ್ರ ಅದ ಸ್ಟಾರ್ಟಿಂಗ್ ದಾಗ ಶೋ ಮಾಡ್ತಿದ್ರಿ ನಾವು. ಆ ಶೋದ ಇಂಟ್ರೆಸ್ಟ್ ಅದ ಜಾಸ್ತಿ ತೋರಿಸಿದ್ರಿ ನಮಗ. ಹೆಂಗ್ ಸತ್ರಿ ಅದು? ಯಾಕಂದ್ರ ಅದಕ್ಕ ಏನಾಯ್ತು, ಒಂದ್ ಪಾಯ್ಸನ್ ಆಗ್ಬಿಡ್ತ್ರಿ. ಪಾಯ್ಸನ್ ಯಾರ ಹಾಕಿದ್ರು ಗೊತ್ತಿಲ್ಲ. ಫುಡ್ ಪಾಯ್ಸನ್ ರೀ? ಫುಡ್ ಪಾಯ್ಸನ್ ಆತ್ರಿ. ಫುಡ್ ಪಾಯ್ಸನ್ ಆಯ್ತು, ಯಾರೋ ವಿಷ ಹಾಕಿದ್ರು ಏನು ಗೊತ್ತಾಗ್ಲಿಲ್ಲ ನಮಗ. ಅವತ್ನೇ ವೆಟ್ನರ್ ಆಗ್ತು. ಒಟ್ಟೆ ವಿಷ ಹಾಕ್ಯಾರ ಗೊತ್ತಿಲ್ಲ, ಯಾಕಂದ್ರ ಊಟದಾಗ ವಿಷ ಆಗೈತ ಗೊತ್ತಿಲ್ಲ. ಅಂದ್ರ 5-6 ನಾಯಿ ತೀರ್ಕೊಂಡು ನಮ್ಮ. ಇದು ಬ್ರಿಂಡಲ್ ಅಂತ ಬರ್ತತ್ರಿ. ಬ್ರಿಂಡಲ್? ಯಾಕಂದ್ರ ಇದು ಬಾರಿ ಲುಕ್ ಕಲರ್ ಇದು.
ಈ ಕಲರ್ಗ ಮರಿ ಬಾಳ ರೇಟ್ಲೆ ಮಾರ್ತಾವ್ರಿ ಇವು. ಈ ಕಲರ್ ಅದ್ರಿ. ಹಾ ಅವು ವೈಟ ಆರ್ಮಿ ಒಳಗ ನಿಮ್ ಕಡೆಯಿಂದ ಹೋಗ್ಯಾವ್ರಿ ಅವ್ರ? ಹಾ ಹೋಗ್ಯಾವ್ರಿ. ಈಗ ನಡಬಾರ್ಕ ಒಬ್ರು 8 ಮರಿ ಹೋದಾರಿ, 8 ಗಂಡು ಮರಿನ ಹೋದ್ರು ಆರ್ಮಿಗ್ರಿ. ಹಾ ಆರ್ಮಿಗೆ ತಮಿಳ್ನಾಡದಿಂದ ರೀ. ಓಕೆ, ಇದು ಬ್ರಿಂಡಲ್ ರೀ? ಇದು ಬ್ರೆಂಡಲ್ ಅಂತ ಬರ್ತೈತ್ರಿ. ಎಷ್ಟು ವಯಸ್ಸು ರೀ ಇದಕ್ಕೆ? ಇದಕ್ಕ 2 ವರ್ಷ ಆತ್ರಿ. ಇದು 3 ವರ್ಷ ಮ್ಯಾಲ ಆತ್ರಿ. ಏನ್ ಹೆಸರು ಅದ್ರದ್ದು? ಇದಕ್ಕ ತುಂಗ ಅಂತ ಇಟ್ಟಿವ್ರಿ. ತುಂಗ. ಹ್ಞೂನ್ರಿ. ಅದು ಎಷ್ಟು 3 ವರ್ಷದ ಐತೇನ್ರಿ? ಇದು 3.5 ವರ್ಷದ ಆತ್ರಿ. ಇದೇನ್ ಶೋಕ್ ಹೋಗಲ್ರಿ? ಇದನ್ನ ಶೋಕ್ ಒಯ್ಯಂಗಿಲ್ರಿ. ಹೆಣ್ಮರಿ ಒಟ್ಟ ಯಾಕಂದ್ರ ಹೆಣ್ಣು ಒಯ್ತಿರ್ತೀವ್ರಿ, ಒಂದೊಂದು ಒಯ್ತಿರ್ತೀವ್ರಿ. ನಮಗೆ ಯಾಕಂದ್ರ 3, 4, 5 ಅಂದ್ರ ಖರ್ಚು ಬಾಳ ಬರ್ತೈತ್ರಿ. ಒಂದ್ ನಾಯಿನ ಒಯ್ದು ನೋಡಿದ್ರೆ 15,000 20,000 ಖರ್ಚು ಬರ್ತಿರ್ತೈತ್ರಿ. ಅಂದ್ರೆ ತಗೊಂಡ್ ಹೋಗಿ ಮೊನ್ನೆ ಕನ್ಯಾಕುಮಾರಿ ಮದ್ರಾಗ ಹೋಗಿವ್ರಿ, 30-35,000 ರೂಪಾಯಿ ಖರ್ಚು ಬರ್ತೈತ್ರಿ. ಹೆಂಗ್ರಿ ಟ್ರೈನ್ ಒಳಗ? ಹೆಂಗ? ಇಲ್ರಿ, ಸ್ವಂತ ಗಾಡಿ ಮಾಡ್ಕೊಂಡ್ ಹೋಗ್ಬೇಕ್ರಿ. ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕು? ವೆಹಿಕಲ್ ಮಾಡ್ಕೊಂಡ್ ಹೋಗ್ಬೇಕ್ರಿ. ಈಗ 4 ನಾಯಿ ತಗೊಂಡ್ ಹೋದೆ ಅಂದ್ರ ಅಲ್ಲಿ ಎಂಟ್ರಿ ಫೀ ತುಂಬೇಕ್ರಿ, ಲಾಸ್ ಬಾಡಿಗೆ ಮಾಡಿಸ್ಬೇಕು, ಇವ್ರದೆಲ್ಲಾ ಬಾಳ ಬರ್ತೈತ್ರಿ. ಅದಕ್ಕೆ ಈ ಗಂಡುಗಳು ಬಾಳ ಹೈಟ್ ಇರ್ತಾವ ಅಂತೇಳಿ ನೋಡಾಕ ಇದಾಕ ಅಂತೇಳಿ ಗಂಡು ಜಾಸ್ತಿ ಓದ್ಬಿಟ್ಟಿರ್ತೇನ್ರಿ. ಏನ್ ನೋಡ್ರ ಬಾಳ 1 ದಿನ ಓದಿರ್ತೇನ್ರಿ. ಈಗ ನಮ್ಮ ಮನ್ಯಾಗ 20 ನಾಯಿ 20 ನಾಯಿ ಶೋ ಮಾಡಕ್ ಆಗಂಗಿಲ್ರಿ. ಹೌದೌದು, ಕಷ್ಟ. ಯಾಕಂದ್ರ ನಾವ್ ಅಲ್ಲಿ ಶೋದಾಗ ಹೋದಾಗ ಅದ್ರ ರಿಂಗ್ನ್ಯಾಗ ಓಡ್ಸಾಕು ಜನ ಬೇಕ್ರಿ. ಹೌದೌದು. ಯಾಕಂದ್ರ ಒಬ್ರ 4 ಹೋಗಿ 5-6 ನಾಯಿ ಮೇಂಟೈನ್ ಮಾಡಿ ಓಡ್ಸಾಕ್ ಆಗಂಗಿಲ್ರಿ. ಯಾಕಂದ್ರೆ ಮೊದಲ ನಾಯಿನ ಒಮ್ಮೆ ಒದರಿ ಬಿಡ್ತಾರ. ಒಮ್ಮೆ ಒದರಿದ್ರ ಇರೋ 6 ಇದ್ರೆ 2 ನಾಯಿ ಓಡಿಸಬಹುದು. 6-7 ನಾಯಿ ಓಡ್ಸಾಕ್ ಸಾಧ್ಯ ಇಲ್ಲ. ಬ್ರಿಂಡಲ್ ಹತ್ತೇನ್ ಬರ್ತೈತಲ್ರಿ, ಇದ್ರದ್ದು ಒಂದ್ 20,000 ತನಕ ಬೆಲೆ ಹಾಕಿರ್ತಾವ್ರಿ ಇವು. 20,000 ತನಕ ರೀ? ಮರಿಗಳು. ಯಾಕಂದ್ರ ಒಳ್ಳೆ ಬ್ರಿಂಡಲ್ ಇರ್ಬೇಕು, ಅಪ್ಪ ಅಮ್ಮ ಒಳ್ಳೆ ಜಾತಿ ಇರ್ಬೇಕು ಅಂದ್ರ ಆಗತ್ತಾವ. ಇಲ್ಲಕಂದ್ರ ನಮ್ ಸೈಡ್ ಅಂದ್ರ 7-8 ಸಾವಿರದಾಗೂ ಬ್ರಿಂಡಲ್ ಕೊಡ್ತಾರ. ಯಾಕಂದ್ರ ಅವ್ರು 7,000 ಕೂಡ ಆಗ್ತಾರಲ್ಲ ಅಂತ ಕೇಳ್ತಿರ್ತಾರ. ಅದು ಕ್ವಾಲಿಟಿ ಸರಿ ಇರಂಗಿಲ್ಲ, ಅಮ್ಮ ಅಪ್ಪನೂ ಕರೆಕ್ಟ್ ಇರಂಗಿಲ್ಲ. ಅದಕ್ಕೆ ಅವರು ಅದ ಗ್ರೇ ಹುಂಡ್ ಒಳಗೂ ಬ್ರಿಂಡಲ್ ಬಂದಿರ್ತಾವ. ಗ್ರೇ ಹುಂಡ್ ಒಳಗ್ರಿ? ಗ್ರೇ ಹುಂಡ್ ಒಳಗೂ ಬ್ರಿಂಡಲ್ ಹೊಡ್ತಾವ. ಯಾಕಂದ್ರ ಜನ ಆತರನು ಬ್ರಿಂಡಲ್ ನಮ್ದು ಭಾರಿ ಅಂತ ಕೊಡ್ತಾರ. ಈಗ ಮೊನ್ನೆ ಒಬ್ರು ಮೈಸೂರ್ದಾಗ ನಮ್ ಸೈಡ ಮತ್ತೊಂದ್ ಸೈಡ ಓದು 2 ಮರಿ ತೆಗ್ಸಿದ್ರು, 18,000 ರೂಪಾಯಿ ಒಂದ್ ಮರಿ ಮಾರಿದ್ರು. ನಮ್ಗೊಂದ್ 2 ಮರಿ ಬೇಕಂದ್ರೆ ನೀ ಬಿಡ್ರಿ ಸದ್ಯ ಅಂದ್ರೆ ನಿಮಗೆ 15 ಹಿಡಿದು ಕೊಡ್ತೇವೆ ಹೆಂಕನ್ನ, ಅದ್ರ ತಳ ಮರಿ ಕೊಡಂಗಿಲ್ಲ. ಅಂದ್ರೆ ಅವ್ರು ಮಾರ್ಬೇಕಂದ್ರ ಅವ್ರು ಒಳ್ಳೆ ತಳಿ ಇತ್ತಂತ ಮಾರಿದ್ರು. ಅವ್ರು ಅಲ್ಲೇ ಎಲ್ಲಾ ಸೇಲ್ ಮಾಡ್ಕೊಂಡ್ರು ಅವ್ರು. ಯಾಕಂದ್ರ ಅವ್ರು ಮತ್ತೊಬ್ರು ಸಾಕ್ಯಾರಂದ್ರ ಕ್ವಾಲಿಟಿ ಸರಿ ಇರಂಗಿಲ್ಲ ಅನ್ನಂಗಿಲ್ಲ. ಒಳ್ಳೆ ಕ್ವಾಲಿಟಿ ಇದ್ದು ಒಳ್ಳೆ ಕಲರ್ ಇದ್ದು 18, 20,000, 21,000 ರೂಪಾಯಿ ಒಂದ್ ಮರಿ ಮಾರ್ಕೊಂಡ್ರು. ಯಾಕಂದ್ರೆ 21,000 ರೂಪಾಯಿ ಜನಕ್ಕೂ ತಿಳಿತಿರ್ತತಿ. ಒಬ್ಬರು ತಿಳಿಯಂಗಿಲ್ಲ ಕ್ವಾಲಿಟಿ ಬಗ್ಗೆ, ಮುದೋ ನಾಯಿ ಬಗ್ಗೆ ಗೊತ್ತೇ ಇರಂಗಿಲ್ಲ. ಅಲ್ಲಿ ಜಾಸ್ತಿ ಹೇಳಿದ್ರು ಕಮ್ಮಿ ಹೇಳಿದ್ರು ತಗೋತಿರ್ತಾರ. ಯಾಕಂದ್ರೆ ಒಬ್ಬರಿಗೆ ಮುದೋ ನಾಯಿ ಬಗ್ಗೆ ಐಡಿಯಾ ಇರ್ತತಿ. ಇದು ಒಳ್ಳೆ ನಾಯಿ, ಇದಕ್ಕೆ ಅವ್ರು ಹೇಳಿದ್ದು ಬರ ಕರೆಕ್ಟ್ ಐತಿ ಒಯ್ತಿರ್ತಾರ. ಈ ತರಾನು ಆಗತ್ತೆ. ಸರಿ ರೀ. ಈಗ ಇದ್ರೊಳಗೆ ಈ ನಾಯಿಗಳದಾವಲ್ರಿ, ಈಗ ಒಂದ್ ಮರಿ ನಾವ್ ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟು ರೊಕ್ಕ ರೀ? ಈಗ ನಿಮ್ಗ 12,000 ಸಿಗುತ್ತಾರೆ, 15,000 ಸಿಗುತ್ತಾರೆ ನಮ್ ಕಡೆ. ಸೊ ಇದು ಬ್ರಿಂಡಲ್ ಬೇಕಂದ್ರಿ? ಬ್ರಿಂಡಲ್ ಬೇಕಂದ್ರ ಹಾಫ್ ಮಿಂಡಿಂದ 12-13 ಕೊಟ್ಟಿರ್ತೀವ್ರಿ. ಫುಲ್ ಇತ್ತಂದ್ರ 18, 17 ಈ ತರ ಕೊಡ್ತೀವ್ರಿ. ಅದ್ರ ಶೋ ಮಾಡಿ ಅದ ಚಾಂಪಿಯನ್ ಇದ್ದು ಪೇಪರ್ಸ್ ಇದ್ದಂದ್ರ 15,000 ಕೊಡ್ತೀವ್ರಿ. ಪೇಪರ್ ಇರ್ಲಿಕ್ಕಂದ್ರ 12-13 ಕೊಡ್ತೀವ್ರಿ. ಮರಿನ್ರಿ ಎಷ್ಟು ತಿಂಗಳದ್ರಿ? 40 ದಿವಸದ ಮರಿ ಕೊಡ್ತೀವ್ರಿ. 40 ದಿವಸದ್ರಿ. ಅದು 15,000 ರೂಪಾಯಿ ಕೊಡ್ತೀವಲ್ರಿ. ಪಪ್ಪಿ ಡಿಪ್ಪಿ ಇಂಜೆಕ್ಷನ್ ಹಾಕಿ ಅದಕ್ಕೆ ಪೇಪರ್ ಮಾಡಿ ಕೊಡ್ತೀವ್ರಿ. 15,000 ರೂಪಾಯಿ ತಗೋತೀವ್ರಿ. ಪೇಪರ್ ಇರ್ಲಿಕ್ಕಂದ್ರ 12, 13 ಅದು 12,000, 13,000 ಕೊಡ್ತೀವ್ರಿ. ಅದಕ್ಕೇನಂತಾರಿ? ಹಂಟರ್ ಅಂತಾರಿ. ಹಂಟರ್ ಮಕ್ಕಳನ್ನ 15 ರಂಗ್ ಕೊಡ್ತೀವ್ರಿ ಮರಿ. ಅಂದ್ರೆ ನೀವೇ ಇಟ್ಟಿರಿ ಹೆಸರು? ಅದಕ್ಕೆ ಮಕ್ಳಿಗೆ ನೀವ? ಅದನ್ನ ನಾವೇ ಇಟ್ಟಿವ್ರಿ ಹೆಸರ. ಪೇಪರ್ದಾಗು ಹಂಟರ್ ಅಂತ ಐತ್ರಿ. ಇದು ಬ್ರಿಂಡಲ್ ಅಂತಾರ್ರಿ? ಇದು ಬ್ರಿಂಡಲ್ ಐತಿ. ಸೊ ಮತ್ ಇದ್ರಿ? ಅದ್ ಜೋಕರ್ ರೀ. ಅದು ಜೋಕರ್? ಹ್ಞೂನ್ರಿ. ಜೋಕರ್ನ ಮರಿಗ್ ಮತ್ತ ಅದ್ರ ಬೇರೆ ಪ್ರೈಸ್ ಇರ್ತನ್ರಿ? ಎಲ್ಲಾ ಸೇಮ್ ರೇಟ್ ರೀ. ಅದ್ರ ವೈಟ್ ಏನಿದ್ರೆ 15 ಕೊಡ್ತೀವ್ರಿ. ಬೆಂಡಲ್ ಮರಿ ರೇಟ ಜಾಸ್ತಿ ಇರ್ತದೆ. ಬ್ಲಾಕ್, ವೈಟ್, ಬ್ರೌನ್ ಸೇಮ್ ರೇಟ್ ರೀ. ಬೆಂಡಲ್ ಕಷ್ಟ ರೇಟ್ ಸ್ವಲ್ಪ ಜಾಸ್ತಿ ರೀ. ಹಂಗ್ಯಾಕ್ರಿ? ಇದು ಅಂದ್ರ ಇದು ಡಿಮಾಂಡ್ ಜಾಸ್ತಿ ರೀ. ಇದು ಬರೋದು ಕಮ್ಮಿ ರೀ. ರೇರ್ ಅನ್ರಿ ಅದು? ಅಂದ್ರ ರೇರ್. ಈಗ ವೈಟ್ ನಾಯಿ ಬಿಟ್ಟಾಗ ವೈಟ್ ಮಕ್ಕಳು ಬಂದೇ ಬರ್ತಾವ್ರಿ. ಹೌದು. ಬೆಂಡಲ್ ನಾಯಿ ಬಿಟ್ಟಾಗ ಬೆಂಡಲ್ ಮರಿ ಬಂದಿರೋದಿಲ್ರಿ ಒಂದ್ ಟೈಮ್ದಾಗ. ಮತ್ತಕಂದ್ರ ಬೆಂಡಲ್ ನಾಯಿ ಮರಿ ಜಾಸ್ತಿ ಬಂದ್ರ ಅವ್ರದ್ದು ಅದೃಷ್ಟ ಚಲೋ ಐತಿ ಅಂತ ತಿಳ್ಕೊಂಡ್ ನಮ್ ರೈತರ ಕಡೆನು 7-8 ನಮ್ ಕಡೆ ಕ್ರಾಸಿಂಗ್ ಮಾಡ್ಸ್ಕೊಂಡ್ ಹೋಗಿರ್ತಾರ. ಒಳ್ಳೆ ಬ್ರಿಂಡಲ್ ಬಂದಿರ್ತಾವ. ಅವ್ರ ಅದೃಷ್ಟ. ಒಂದೊಂದ್ ಸಾರಿಗೆ ನಮ್ ಮನ್ಯಾಗ ಬ್ರಿಂಡಲ್ದಾವ್. ನಮ್ ನಾಯಿಗ ಕ್ರಾಸ್ ಮಾಡಿದಾಗ ನಮ್ ಮನ್ಯಾಗ ಬ್ರಿಂಡಲ್ ಬಂದಿರೋದಿಲ್ಲ. ಹೌದೌದು. ಓಕೆ ಸ್ನೇಹಿತರೆ, ಅವಾಗಲೇ ಹೇಳಿದೆ ಕ್ರಾಸಿಂಗ್ ಅಂದ್ರೆ ಏನು, ಬ್ರೀಡಿಂಗ್ ಅಂದ್ರೆ ಏನು, ಅವೆಲ್ಲವನ್ನ ಅವ್ರನ್ನ ಕೇಳ್ತೀನಿ ಅಂತ. ಅಪ್ಪಾಜಿ, ಸಿಂಪಲ್ ಆಗಿ ಯಾರೋ ಹೊಸಬ್ರು ನೋಡತ್ತಾರ, ನಾಯಿ ಬಗ್ಗೆ ಏನೇನು ಗೊತ್ತಿಲ್ಲ. ಕ್ರಾಸಿಂಗ್ ಅಂದ್ರೆ ಏನ್ರಿ? ಕ್ರಾಸಿಂಗ್ ಅಂದ್ರ ಅದು ಒಂದ
ಹೆಣ್ಣಾಯಿ ಹೋದು ಸಾಕಿದಾಗ ಒಂದು ಹೋಗೋ ಜಾಗ ಸ್ವಲ್ಪ ದೊಡ್ಡದಾಗುತ್ತೆ. ದೊಡ್ಡದಾಗದ್ರ ಅಲ್ಲಿ ಒಂದೊಂದು ಹನಿ ರಗತ ಬರುತ್ತೆ. ಅದು ಒಂದೊಂದು ಹನಿ ರಗತ ಬಂದಾಗ ಅದ ಹೀಟಿಗೆ ಬಂದತ್ತೆ ತಿಳ್ಕೊಬೇಕು ನಾವು. ಆ ದನದ ಗತಿ ಒಂದ ದಿವ್ಸ ಹೀಟಿಗೆ ಬಂದಾಗ ಒಂದ್ ದಿವ್ಸ ಕ್ರಾಸ್ ಮಾಡ್ಸಕ್ ಬರಂಗಿಲ್ಲ. ದನ ಹಸು ಏನ್ ಮಾಡುತ್ತೆ, ಇವತ್ತು ಹೀಟಿಗೆ ಬಂದ್ರೆ ನಾಳೆ ಮಾಡ್ಸೇಬೇಕು ಅದನ್ನ. ಇದು ಹಂಗಿರೋದಿಲ್ಲ. ಸ್ವಲ್ಪ ಇನ್ನ ನಾಳೆ ನಾಡ್ದ ಇನ್ನ 2 ದಿವ್ಸ ಮುಂಚೆ ಬರುದು. ಈಗ ಈ ಫಿಮೇಲ್ ರೀ, ಈಗ ಇದು ಹೀಟಿಗೆ ಬರಾಕ್ತತ್ರಿ. ಈಗ ಈಗ ಹೀಟಿಗೆ ಬಂದತ್ರಿ ಇದು. ಯಾಕಂದ್ರೆ ಈ ತರ ಕಾಯಿ ಸ್ವಲ್ಪ ಒಂದಕ್ಕೆ ಹೋಗೋ ಜಾಗ ದೊಡ್ಡದಾಕಿರ್ತತ್ರಿ. ದೊಡ್ಡದಾಕೋತ ಆಮೇಲೆ ಸ್ವಲ್ಪ ರಗತ್ ಬರಕ್ ಸ್ಟಾರ್ಟ್ ಮಾಡ್ತೈತಿ. ರಗತ್ ಬಾಳ ಬರ್ತಿರೋದಿಲ್ಲ, ಫಿಮೇಲ್ ಒಳಗ ಚೂರ ಯಾವಾಗ ಬರ್ತಿರ್ತೈತಿ. ಫಿಮೇಲ್ ಒಳಗ ಚೂರ ಬಂದು 12-13 ದಿವಸ ಆದ್ರಿಂದ ಸ್ವಲ್ಪ ಮೊದಲು ಫುಲ್ ಕೆಂಪ್ ಬರ್ತೈತಿ. ಆಮೇಲೆ ರಗತ ಬಾಳ ತಿಳು ಆಗ್ಬಿಡುತ್ತೆ. ಬಾಳ ತಿಳು ಆದ್ರಿಂದ 12 ದಿವಸಕ್ಕೆ ನಾವು ಕ್ರಾಸ್ ಮಾಡಿಸಬಹುದು. ಅದು ಮೇಲೆ 18 ತಿಂಗಳು ಆಗಿರ್ಬಹುದು ಅಂದ್ರೆ ಕ್ರಾಸ್ ಮಾಡುದು. 11 ತಿಂಗಳು 10 ತಿಂಗಳ ನಾಯಿನ ಕ್ರಾಸ್ ಮಾಡಿಸಬಾರ್ದು. 18 ತಿಂಗಳು ಆಗಿರೋ ನಾಯಿಗಳನ್ನ 18 ತಿಂಗಳು ಆದ್ರಿಂದ ಕ್ರಾಸ್ ಮಾಡಿಸೋದು. ಹೆಣ್ಣು ನಾಯಿನೂ 18 ತಿಂಗಳು 2 ವರ್ಷ ಆದ್ರಿಂದ ಕ್ರಾಸ್ ಮಾಡಿಸ್ಬೇಕು. ಗಂಡ ನಾಯಿ ಆಗಿರ್ಲಿ ಅಥವಾ ಗಂಡ ಇರ್ಲಿ, 2 ಕರೆಕ್ಟ್ ವಯಸ್ಸು ಬರ್ತಾವಾಗ. ಈಗ ಈ ಬ್ರಿಂಡಲ್ಗೆ ಬೇರೆ ಹಂಟರ್ನ ಕ್ರಾಸ್ ಮಾಡಿಸಿದ್ರಿ ಅಂದ್ರೆ ಒಮ್ಮೆ ಬೈ ಚಾನ್ಸ್ 12 ಬರ್ತಾವ್ರಿ, 14 ಬರ್ತಾವು. ಮಾಮೂಲಿ ಬರುದು ಅಂದ್ರೇನು 7-8 ಜಾಸ್ತಿ. ಎಷ್ಟು ತಿಂಗಳೊಳಗ್ರಿ? 2 ತಿಂಗಳಿಗೆ ಮರಿ ಹಾಕ್ತಿರಿ. 2 ತಿಂಗಳು ಮರಿ ಕ್ರಾಸ್ ಮಾಡಿಸಿದ 2 ತಿಂಗಳು ಮರಿ ಕ್ರಾಸಿಂಗ್ ಮಾಡಿದ್ರೆ 62 ದಿವ್ಸಕ್ಕೆ ಆಗ್ತದೆ. ಎಲ್ಲಿಯೋ ಬೈ ಚಾನ್ಸ್ ರೀ 70 ದಿವ್ಸಕ್ಕೂ ಹಾಕಿರ್ತೈತಿ ಕಮ್ಮಿ. ಅಂದ್ರ ಅದರ ರೂಲ್ಸ್ ಪ್ರಕಾರ ಹಾಕೋದು 64 ದಿವಸ, 65 ದಿವಸ, 62 ದಿವಸ, 60 ದಿವ್ಸಕ್ಕ ಜಾಸ್ತಿ ಹಾಕ್ತಾವ್ರಿ. ದಿವಸ ತಗೊಂಡ ಮರಿ ಹಾಕಿದ್ರ ಅದೇ ಒಳ್ಳೇದೇನ್ ಕೆಟ್ಟದಲ್ಲ. ದಿವಸ ಒಳಗ್ ಹಾಕಬಾರ್ದು. 10 ದಿವಸ 2 ದಿವಸ ಒಳಗಡೆ ಹಾಕಿರೋ ಮರಿ ಉಳು ಚಾನ್ಸ್ ಇರಂಗಿಲ್ಲ. ಸೊ ಒಂದು ಹೆಣ್ಣು ನಾಯಿ ಎಷ್ಟು ಸಲ ಮರಿ ಹಾಕತ್ರಿ? ಒಂದ್ ಹೆಣ್ಣಾಯಿಗ ರೂಲ್ಸ್ ಪ್ರಕಾರ 5 ಸಾರಿಗೆ ಮರಿ ತೆಗಿಸ್ಬೇಕು ಅನ್ನೋ ರೂಲ್ಸ್ ಇದೆ ರೀ. ಗೌರ್ಮೆಂಟ್ ರೂಲ್ಸ್. ಯಾಕಂದ್ರ ಅದನ್ನ ಕಂಟಿನ್ಯೂ ಸಿಕ್ಕಾಪಟ್ಟಿ ಮರಿ ತೆಗಿಸಿ ಮರಿ ನಾಯಿ ವೀಕ್ನೆಸ್ ಆಗುತ್ತೆ, ಅದ್ರ ಜೀವನ ಅರ್ಧಂಗ ಆಗತ್ತೆ ಅಂತೇಳಿ 5 ಸಾರಿಗೆ ಮರಿ ತೆಗಿಸ್ಬೇಕಂತ ಹೇಳ್ತಾರ. ನಾವು ಅದು ಈಗ ಅದನ್ನೇ ಫಾಲೋ ಮಾಡ್ತು. ಒಂದ್ 4-5 ಸಾರಿಗೆ ಅಷ್ಟ ಮರಿ ತೆಗಿಸ್ತೀವಿ. ಇಡೀ ಇಂಡಿಯಾದಾಗ ಶೋ ಮಾಡ್ತಿರ್ತೀವ್ರಿ. ಎಲ್ಲಾ ಶೋದಾಗ ನಾಯಿಗಳು ನೋಡಿರ್ತಾವ್ರಿ, ಬುಕ್ ಮಾಡಿರ್ತಾರ. ನೋಡಿದ್ರೆ ಮರಿ ಹಾಕಿದ್ರೆ ನಾವು ಫೇಸ್ಬುಕ್ಗೆ ಆ ಗ್ರೂಪಿಗೆ ಹಾಕಿರ್ತೀವ್ರಿ. ಮತ್ ಪ್ರತಿಯೊಬ್ರು ಕಾಲ್ ಮಾಡ್ಕೊತ ಕೇಳ್ಕೊತಿರ್ತಾರಿ, ಅದು ಬಿಳಿದ್ ಹಾಕೈತಿಲ್ರಿ. ಈಗ ನಮ್ ವಿಡಿಯೋ ನೋಡೋರು ತಗೋಬೇಕಂದ್ರೆ ಹೆಂಗ್ರಿ? ನಿಮ್ ನಂಬರ್ ಹಾಕಿರ್ಬೇಕು. ನಮ್ ನಂಬರ್ ನೀವು ಹಾಕ್ಬೇಕ್ರಿ ಅದ್ರಾಗ. ಅಂದ್ರೆ ಬೇಕಾದ್ರ ಕಾಲ್ ಮಾಡಿ ಕೇಳ್ತಾರ. ಕಾಲ್ ಮಾಡಿ ಕೇಳಿ ಲಾಸ್ಟ್ ತಮಗೆ ಯಾವಾಗ 3 ತಿಂಗಳಿಗೆ ಬೇಕು 4 ತಿಂಗಳಿಗೆ ಬೇಕು ಆಮೇಲೆ ಕಾಲ್ ಮಾಡಿ ಕೇಳಿ ತಗೋತಾರ. ದಯವಿಟ್ಟು ಎಲ್ಲಾ ಜನಕ್ಕ ಹೇಳ್ತೇನ್ರಿ, ನಿಮಗ ತಗೋದ ಇಂಟ್ರೆಸ್ಟ್ ಇದ್ರ ಅಷ್ಟ ಕಾಲ್ ಮಾಡಿ ಕೇಳಿ ತಗೋರಿ. ಮತ್ತಂದ್ರ ವಿಡಿಯೋ ನೋಡಿದ್ರಿಂದ ಕಂಟಿನ್ಯೂ ಸುಮ್ಕ ಕಾಲ್ ಮಾಡಿ ತೊಂದ್ರೆ ಕೊಡ್ಬೇಡ್ರಿ. ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತಿದ್ದೀನಿ. ಹೌದು, ಅವ್ರು ಹೇಳೋದು ತುಂಬಾ ಇಂಪಾರ್ಟೆಂಟ್. ಅವ್ರು ಬೇರೆ ಕೆಲಸ ಇರ್ತವೆ, 108 ಬೇರೆ ಎಲ್ಲೆಲ್ಲ ಹೋಗೋದಿರುತ್ತೆ, ಬರೋದಿರುತ್ತೆ. ಅದ್ರ ನಡುವೆ ನೀವು ಇನ್ಫಾರ್ಮೇಶನ್ ಕೇಳೋ ಕಾಲ್ ಮಾಡಕ್ ಹೋಗ್ಬೇಡಿ. ತಗೋತೀರಂದ್ರೆ ಮಾತ್ರ ಕಾಲ್ ಮಾಡಿ. ಈಗ ಇನ್ಫಾರ್ಮೇಶನ್ ಕೇಳ್ಕೊಂಡ್ರಿ ಅಲ್ವಾ, ಹೆಂಗೆ ಏನು ಎಲ್ಲ ಹೇಳಿದ್ರು. ಈಗ ಸೊ ನಿಮ್ಗೆ ಗೊತ್ತಾಯ್ತು ಯಾವ್ದು ಏನಂತ. ನಿಮಗ ಆಲ್ರೆಡಿ ಡೆಲಿವರಿ ಸಿಗ್ತತ್ರಿ. ಚೆನ್ನೈ ಸಿಗ್ತತ್ರಿ, ಮದುರೈ ಸಿಗ್ತತ್ರಿ, ದಿಲ್ಲಿ ಸಿಗ್ತತ್ರಿ, ಕಲ್ಕತ್ತಾ ಸಿಗ್ತತ್ರಿ, ಹೈದರಾಬಾದ್ ಸಿಗ್ತತಿ. ಎಲ್ಲಾ ಕಡೆ ಡೆಲಿವರಿ ಕೇಳಿಸಿ ಕೊಡ್ತೀವ್ರಿ ನಾವು. ಡೆಲಿವರಿ ಚಾರ್ಜ್ ಏನೈತಿ ಎಷ್ಟ ಇರ್ತತ್ರಿ, ನೀವು ಏನ್ ಚಾರ್ಜ್ ಬರ್ತೈತಿ ಆ ಚಾರ್ಜ್ ಕೊಡ್ಬೇಕ್ರಿ. ನೀವು ನೋಡ್ತಂದ್ರ ನಾವು ಫೋಟೋ ಮರಿ ಬಿಡ್ತೀವ್ರಿ, ನೋಡ್ರಿ ಇಂಟ್ರೆಸ್ಟ್ ಇದ್ರ. ಆದ್ರ ಸುಮ್ಕ ಟೈಮ್ ಪಾಸ್ ಮಾಡ್ಬೇಡ್ರಿ. ಹೌದು. ಈಗ ಅವ್ಳನ್ನ ಸಾಕೋದ್ ಹೆಂಗ್ರಿ? ಮೀನ್ಸ್ ಅವುಗಳ ಫುಡ್ ಹೆಂಗ್ ಮೇಂಟೈನ್? ಸಾಕೋದ್ ಮೇಂಟೆನೆನ್ಸ್ ನೋಡ್ರಿ, 0 ಮೇಂಟೆನೆನ್ಸ್ ಇರುತ್ತೆ. ನೀವು ಮನಿ ಊಟದಿಂದನೂ ಬೆಳೆಸಬಹುದು. ಯಾಕಂದ್ರ ಹೊರಗಿನ ಊಟದ ಬೆಳೆಸಬಹುದು. ಒಬ್ಬರಿಗೆ ಅನುಕೂಲ ಇರ್ತತಿ, ಒಬ್ಬರಿಗೆ ಬಹಳ ಅನುಕೂಲ ಇರ್ತತಿ. ಮನಿ ಊಟದಿಂದ ಬೆಳೆಸ್ತಾರ. ಮನಿ ಊಟ ಅಂದ್ರೆ ಯಾವ ತರ? ಮನಿ ಊಟ ನೀವು ರೈಸ್ ಹಾಕ್ಬೋದು, ಚಪಾತಿ ಹಾಕ್ಬೋದು, ಜೋಳದ ರೊಟ್ಟಿ ಹಾಕ್ಬೋದು, ರಾಗಿ ಗಂಜಿ ಹಾಕ್ಬೋದು, ಮೊಸರು ಅನ್ನ ಕೊಡ್ಬೋದು. ಪ್ರತಿ ದಿನಸಾನು ಎಲ್ಲಾ ತರ ಕಲಿಸಬಹುದು. ನಾವ್ ಹೆಂಗ್ ತಿಂತೀವಿ ಅಷ್ಟ್ ಟೈಮ್ ಕೊಡೋದನ್ರಿ? ಅದ ನಾವ್ ಯಾವ ಟೈಮಿಂಗ್ ಮಾಡ್ತೀವ್ರಿ? 2 ಟೈಮ್. ಬೆಳಿಗ್ಗೆ ರಾತ್ರಿ 8-9 ಗಂಟೆ ಕೊಡ್ತೀವ್ರಿ, ಬೆಳಿಗ್ಗೆ 8-9 ಹಿಂಗ್. ಮಾಂಸ ಗಿಂಸ ಕೊಡ್ಬೋದ್ರಿ. ಅವ್ರ ಮನ್ಯಾಗ ತಿಂದ್ರ ಅದಕ್ ಹಾಕ್ಬೋದ್ರಿ. ಅದಾಗೆ ಮುಕ್ ಪ್ರಾಣಿ ನಮಗ್ ಮೋಸ ಕೊಡ್ರಿ ಅಂತ ಏನ್ ಕೇಳಂಗಿಲ್ಲ. ನಮ್ಮ ಮನ್ಯಾಗ ಅದನ್ನ ವಾಪರ್ಸಿದ್ದಂದ್ರ ಅದಕ್ಕೂ ಹಾಕ್ಬೋದು, ನಾವು ತಿನ್ಬೋದು. ನೀವು ತಿಂತಿದ್ದಿಲ್ಲ ಅಂದ್ರ ತಿನ್ನೋ ಕೊಡೋ ಅವಶ್ಯಕತೆ ಏನು ಬರಂಗಿಲ್ರಿ. ನೀವ್ ಏನೇನ್ ಫುಡ್ ಹಾಕ್ತಿರಿ? ಈಗ ನಾವು ಇದಕ್ಕ ಚಪಾತಿ ಹಾಕ್ತಿವ್ರಿ, ರೊಟ್ಟಿ ಹಾಕ್ತಿವ್ರಿ, ರೈಸು ಚಿಕನ್ ಮಾಡಿ ಹಾಕ್ತಿವ್ರಿ. ಅವಕ್ಕಂತ ಮಾಡಿರ್ತೀವ್ರಿ. ಮತ್ತ ಹೊರಗಡೆ ಎಲ್ಲಾ ತರ ಫುಡ್ ಬರ್ತೈತ್ರಿ. ಪೆಡಿಗಿರಿ ಬರ್ತೈತ್ರಿ, ರಾಣಿಕೆಲ್ಲ ಬರ್ತೈತಿ,
ಚಾಪ್ ಅಂತ ಬರ್ತೈತಿ ಬೇರೆ ಬೇರೆ 100 ತರ ಒಂದೊಂದು ಫುಡ್ ಬರ್ತಾವ್ರಿ ಆ ಫುಡ್ನು ನಾವು ವಾಪಸ್ತೀವ್ರಿ ನಮ್ಮ ಮರಿಗೂ ಅವಕ್ಕಂದ್ರ ಕಂಟಿನ್ಯೂ ಒಂದ ತರ ತಿಂದು ಬೇಜಾರಾಗ್ತತಿ ಎಲ್ಲಾ ತರ ಸ್ವಲ್ಪ ತಿನ್ನಾಕ ಅವಕ್ಕೂ ಅಡ್ಜಸ್ಟ್ ಆಗ್ಬೇಕು ನಾವ್ ಹೆಂಗ್ ಮನುಷ್ಯರು ಎಲ್ಲಾ ತರ ತಿನ್ನೋದ್ ಅಭ್ಯಾಸ ಕಲ್ಕೋತಿಲ್ಲ ಆ ತರ ಅವಕ್ಕೂ ಸ್ವಲ್ಪ ಬೇಜಾರಾಗ್ತತಿ ಎಲ್ಲಾ ತರ ಅವಕ್ಕೂ ಸ್ವಲ್ಪ ಬಾಯಿ ಬದ್ಲಿ ಆಗತ್ತ ತಿನ್ನಾಕ ಅಂತೇಳಿ. ಓಕೆ, ಅವುಗಳನ್ನ ಸಾಕೋದ್ರೊಳಗ ಜಾಸ್ತಿ ಚಾಲೆಂಜಿಂಗ್ ಪಾರ್ಟ್ ಯಾವ್ದ್ರಿ? ಎಲ್ಲಿ ಅವುಗಳ ಮಿಸ್ ಆಗೋ ಚಾನ್ಸ್ ಇರ್ತದೆ ಅಂದ್ರೆ ಯಾವಾಗ ಸಾಯಿ ಚಾನ್ಸ್ ಇರ್ತೈತಿ ಯಾವಾಗ್ರಿ? ಚಾಯ್ಸ್ ಅಂತಂದ್ರ ಇವಕ್ಕ ಏನಾಗತ್ರಿ ಯಾವಾಗ್ರ ಪ್ರತಿ ತಳಿಗೂ ಕಾಯಿಲೆ ಬಂದೇ ಬರ್ತೈತ್ರಿ. ಇದಕ್ಕ ಎಲ್ಲಾ ಡಾಬರ್ಮೆನ್ ಜರ್ಮನ್ ಸಪೋರ್ಟ್ ಎಲ್ಲಾ ತಳಿಗೂ ಬರೋದು ಅಂದ್ರೇನು ಪಾರೋ ರೀ. ಪಾರೋ ಅಂದ್ರೇನ್ರಿ? ಪಾರೋ ಅಂದ್ರ ಅದೊಂದು ಕಾಯಿಲೆ ರೀ, ಅದು ವೈರಸ್ ಅನ್ರಿ ಅದು? ವೈರಸ್ ರೀ. ಓಕೆ, ಆ ವೈರಸ್ ಬಂದಿಂದ 100ಕ್ಕ ಅರ್ಧ ಅಷ್ಟೇ % ಉಳಿತೈತಿ ಅನ್ನೋದು ಗ್ಯಾರಂಟಿ. ಭರವಸೆ ರೀ. ಭರವಸೆ ರೀ. ಅದ್ರದ್ದು ಹನಿ ಬಾರ ಉಳಿತ ಅನ್ನೋದು 10% ರೀ. ಹೋಗ್ತತ್ ಅನ್ನೋದು ಗ್ಯಾರಂಟಿ ರೀ. ಓಕೆ, ಒಳ್ಳೆ ಡಾಕ್ಟರ್ ಸಿಕ್ಕರಂದ್ರ ಮೆಡಿಸಿನ್ ಕೊಟ್ಟಂದ್ರ ಮತ್ತ PDP ಇಂಜೆಕ್ಷನ್ ಹಾಕಿ ಒಂದು ಡೋಸ್ ಮುಗಿದಿತ್ತಂದ್ರ 2ನೇ ಡೋಸಿಗೆ ಅಂದ್ರ ಒಂದು ಇಂಜೆಕ್ಷನ್ ಹಾಕಿದ್ರಿಂದ ವೆಟರ್ನರಿ ಡಾಕ್ಟರ್ ಇಂಜೆಕ್ಷನ್ ಹಾಕ್ತಾರೆ. ಹಾಕಿದ 20 ದಿವಸ ಆಗೋ ತಕ ಮೇಗ್ ತಗೊಂಡಿರೋದಿಲ್ಲ, ಅದು 15 ದಿವಸದಿಂದ ಆಮೇಲೆ ಮೇಗ್ ತಗೊಂಡಿರ್ತೈತಿ. ಹಾಕಿದ್ 4-5 ದಿವಸಕ್ಕೂ ಬಂದ್ರ ಬರ್ಬೋದು. ಓಕೆ ಓಕೆ, ಪ್ರತಿ ನಾಯಿಗೂ ಬರಂಗಿಲ್ಲ, ಮಿಸ್ ಆಗಿ ಎಲ್ಲಾರು ಮೇಮ್ ಬರ್ತಿರ್ತಾವ ಕಾಯಿಲೆಗಳು. ಅದಕ್ಕೆ ಯಾರು ರೈತರು ಯಾರು ಹೊಣೆಗಾರ ಇರಂಗಿಲ್ಲ. ಯಾಕ ನಮ್ ಜವಾಬ್ದಾರಿ. ನೀವು ಚೆನ್ನಾಗಿ ನೋಡ್ಕೋಬೇಕು ಅದನ್ನ. ಯಾಕಂದ್ರೆ ಈ ಮೊದಲ ನಾಯಿ ಸ್ವಲ್ಪ ಕಾಯಿಲೆ ಬರೋದು ಕಮ್ಮಿ, ಅದ್ರ ಒಂದೊಂದ್ ಟೈಮ್ ಯಾವಾಗ ಮಿಸ್ ಆಗಿ ಬರ್ತಿರ್ತೈತಿ. ಅದನ್ನೇನೈತಿ ಚೆನ್ನಾಗಿ ಆಗ ಬಂದ ದಿವಸ ನೋಡ್ಕೊಂಡ್ ಬಿಡ್ಬೇಕು, ರೆಡಿ ಆಗತ್ತೆ. ನಮ್ಮ ಉದ್ಯೋಗದಾಗ ನಮ್ಮ ಬಿಸ್ನೆಸ್ದಾಗ ಅದನ್ನ ಸರಿಯಾಗಿ ನೋಡ್ಕೋದ್ ಆಗ್ಲಿಲ್ಲ ಅಂದ್ರ ಪೂರಾ ವೀಕ್ನೆಸ್ ಆದ್ರಿಂದ ಡಾಕ್ಟರ್ಗಳಿಗೆ ಪಾಪ ಏನು ಮಾಡಕ್ ಆಗಂಗಿಲ್ಲ. ಒಂದ್ ಚೂರ ಇದ್ರೆ ಅದಕ್ಕೆ 4 ದಿವಸ ಮೆಡಿಸಿನ್ ಮಾಡಿ ಅದನ್ನ ಆಗಿಂದಾಗ ಮುಗಿಸಿ ನೋಡ್ಕೋತಾರ. ಈಗ ಇಡೀ ಕರ್ನಾಟಕದಲ್ಲಿ ಟಾಪ್ ನಂಬರ್ 1 ಬಿಡ್ರಿ ನೀವ್ರಿ? ಹ್ಞೂನ್ರಿ. ಈಗ ಮುದೊಳಗ ನಾವ ಬಿಡ್ರಿ ಅಂದ್ರ ಇನ್ನೊಂದ್ ಹುಡುಗ ಬಸವರಾಜ್ ಅಂತ ಅವ್ ಸ್ವಲ್ಪ ಶೋ ಎಲ್ಲಾ ಕಡೆ ಮಾಡ್ತಾನ್ರಿ. ಓಕೆ, ಎಲ್ಲಿ ಅವ್ರದ್ದು? ಮುದೋಳ್ರಿ ಅವ್ರದ್ದು. ಅವರು ಶೋ ಮಾಡ್ತಾರೆ. ಇಲ್ಲಿ ಬಿಡ್ರಸ್ ಅದಾರಿ, ಒಂದ್ 20 ಜನ ಬಿಡ್ರಸ್ ಅದಾರಿ. 20 ಜನ ಬಿಡ್ರಸ್ ಅದಾರ? 20 ಜನ ಬಿಡ್ರಸ್ ಅದಾರ. 20 ಜನೊಳಗೂ ನಾಯಿಗಳು ಯಾವ ಇಲ್ರಿ. ಒಂದ್ 4 ಇಂದ 5 ಜನದ ಅಷ್ಟ ಮನ್ಯಾಗ ನಾಯಿಗಳು ಅದಾವ್ರಿ. ಶೋಕ್ ಬರೋರ್ ಅಂದ್ರ ರೂಪಾಯಿದಾಗ ಒಂದ್ 10 ಪೈಸೆ ರೀ. ಓಕೆ, ಅಂದ್ರೆ 12ನೇ ಮಂದಿ ದುಡ್ಡು ಮಾಡ್ಕೊಂಡ್ ಇಲ್ಲೇ ಇರ್ತಾರ. ಯಾಕಂದ್ರ ನಾವು ಮುದೋಳ ನಾಯಿ ಬೆಳೆಸ್ಬೇಕಂತ ನಾವ್ ಖರ್ಚು ಮಾಡ್ತೇವ್ರಿ. ಎಷ್ಟೋ ಜನ ದುಡ್ಡು ಮಾಡೋರ್ ಅಷ್ಟೇ ರೀ. ಯಾಕಂದ್ರ ಇಲ್ಲೇ ದುಡ್ಡು ಮಾಡ್ಕೊಂಡ್ ಕುಂದ್ರದು. ನಾವು ದೇಶ ತಳಿ ಬೆಳೆಸ್ತೀವಿ ಅಂತೇಳಿ ಬೆಳಿಬೇಕಂತೇಳಿ ನಾವು ಬೆಳಿಬೇಕು. ರೈತರು ಮುದೋಳ ತಳಿನೂ ಬೆಳಿಬೇಕಂತ ನಾವು ಗುದ್ದಾಡಿ ಇಡೀ ವೆಟರ್ನರಿ ಡಾಕ್ಟರ್ಗಳು ಹೇಳಿದ್ದಿಂದ ಅವ್ರು ಹೇಳ್ಯಾರ ನಾವು ಹೋಗ್ಬೇಕಂತೇಳಿ ನಾವು ಓಡಿ ಇಲ್ಲಿಂದ ಹೋಗ್ತೀವಿ. ಓಕೆ, ಯಾಕಂದ್ರ ಈಗ ಶೋಗ್ ಹೋಗೋದ್ರ ಲಾಭ ಇಲ್ಲ, ಬಟ್ ಬೆಳಸಕ್ಕೋಸ್ಕರ ಹೊಂಟಿರಿ. ನೋಡ್ರಿ, ಅಲ್ಲೇನ್ ದುಡ್ಡು ಕೊಡಂಗಿಲ್ಲ ಯಾರು ನಮಗ. ಬಟ್ ಜಸ್ಟ್ ಪ್ರೈಸ್ ಕೊಡ್ರಿ, ಜಸ್ಟ್ ಪ್ರೈಸ್ ಕೊಡ್ತಾರ, ಕಪ್ ಕೊಟ್ಟಿರ್ತಾರ. ನಿಮ್ ಹುಡ್ಕೊಳಕ್ ವ್ಯವಸ್ಥೆ ಇರಲ್ಲ. ಒಂದೊಂದ್ ಕಡೆ ಆ ಮುದೋಳ ಯಾರ ಪಾಪ ಸ್ವಲ್ಪ ಬರ್ತಾರ ಅಂತೇಳಿ ಸ್ವಲ್ಪ ಮಾಡಿರ್ತಾರ. ಒಂದೊಂದ್ ಕಡೆ ಏನು ಇಲ್ಲ. ನಮ್ ಖರ್ಚು ಮಾಡಿ ನಾವೇ ಬರ್ಬೇಕು. ನಮ್ಮ ಮುದೋಳ ಭಾಗದ ನಾಯಿಗಳನ್ನ ಬೆಳೆಸ್ಬೇಕಂತೇಳಿ ನಾವ್ ಹಾಕಿರ್ತೀವ್ರಿ. ಎಂತ ಒಂದು ದೇಶ ಪ್ರೇಮದ ಕೆಲಸ ಅಲ್ವಾ? ಸೊ ನಿಜವಾಗ್ಲೂ ಖುಷಿ ಆಗತ್ತೆ. ಹೇಳ್ರಿ, ಬೆಳೆಸೋದ್ರಿಂದ ಹಂಗ ಬೆಳೆಯಂಗಿಲ್ರಿ. ಇದನ್ನ ಕಷ್ಟಪಟ್ಟು ಓಡಿಸ್ಬೇಕು, ನಿಂದ್ರಿಸ್ಬೇಕು. ಎಲ್ಲಾ ಮಾಡಿದಾಗ ನಾಯಿ ಮುದೋಳ ನಾಯಿ ಬೆಳಿತೈತಿ. ಮತ್ತ ಬೆಳಿಬೇಕಂದ್ರ 15 ದಿವ್ಸ ಗಂಟ್ಲೇನ ನಾಯಿ ಕ್ರಾಸಿಂಗ್ ಮಾಡೋದು ಬಿಟ್ಟಿರ್ತೀವಿ ನಾವ್ ಮೇಲ್ ನಾಯಿನ. 15 ದಿವ್ಸ ಗ್ಯಾಪ್ ಇಟ್ಟಿವಿ ಅಂದ್ರ ಇಲ್ಲ ಅಂದ್ರ ಒಂದ್ 60-70 ಸಾವಿರ ರೂಪಾಯಿ ಲಾಸ್ ನಮಗ. ಶೋಕ್ ಹೋಗುದು ಒಂದ್ 20,000 ರೂಪಾಯಿ, 20-30,000. ಕ್ರಾಸಿಂಗ್ ಮಾಡೋದು ಕಮ್ಮಿ ಮಾಡಿದ್ವಿ ಅಂದ್ರ ಅದೊಂದ್ 50-60 ಸಾವಿರ. ಒಂದ್ ಶೋ ಮಾಡ್ಬೇಕಾರ ಒಂದ್ 70,000 ರೂಪಾಯಿ, 70-80,000 ರೂಪಾಯಿ ಲಾಸ್ ನಮಗ. ಲಾಸ್ ರೀ ಒಂದ್ ಶೋ ಮಾಡಕಂದ್ರ. ಯಾಕಂದ್ರ ಈಗ ಕ್ರಾಸಿಂಗ್ ಬಾಳ ಬರ್ತಿರ್ತಾವ್ರಿ. ನಮ್ಮ ಕಡೆ ಒಳ್ಳೆನ ಅದಾವ ಅಂತೇಳಿ ನಮ್ಮ ಬೇರೆ ಕಡೆ ನಮ್ಮ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಕ್ರಾಸಿಂಗ್ ನಾಯಿಗಳು ತಗೊಂಡ್ ಬರ್ತಾರ. ಆ ನಾಯಿ ಕ್ರಾಸಿಂಗ್ ಮಾಡ್ಲಿಲ್ಲ ಅಂದ್ರ ರೈತರಿಗೂ ಕೆಟ್ಟ, ನಾವು ದುಡ್ಡುನು ಲಾಸ. ನಮ್ದೇನು ಮುದೋಳ ನಾಯಿ ಬೆಳಿಬೇಕು, ಇನ್ನ ಮುಂದ್ ಇದನ್ನ ಓಡಿಸಿ ಬೆಳೆಸಿ ತೋರಿಸ್ಬೇಕು ಅಂತ ನಮ್ಮ ಆಸೆ. ಆಗ್ಲಿ, ನಿಮ್ಮ ಈ ದೇಶ ಪ್ರೇಮದ ಕೆಲಸ ಮುಂದುವರಿಲ್ರಿ ಹಿಂಗೆ. ಸ್ನೇಹಿತರೆ, ಅವರ ನಂಬರನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅವರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ಏನಾದ್ರು ಇದ್ರೆ ಅವ್ರಿಗೆ ನಿಮ್ಗೆ ತಗೊಳ್ಬೇಕು ಅಂತಿತ್ತಂದ್ರೆ ಮಾತ್ರ ಅವ್ರಿಗೆ ಕಾಲ್ ಮಾಡಿ. ನಿಮ್ಗ ಯಾಕಂದ್ರ ನಮ್ ಮುದೋಳ ನಾಯಿನೂ ಬಿಡ್ತೀವ್ರಿ, ಇನ್ನ ಬೇರೆ ಫೋಟೋಗಳು ಅವನು ಬಿಟ್ಟಿರ್ತೀವಿ. ನೀವು ಬೇರೆ ನಾಯಿ ಕ್ರಾಸಿಂಗ್ ಮಾಡ್ತೀರೇನ್ರಿ? ಇಲ್ರಿ, ಮುದೋಳ ಅಷ್ಟೇ. ಇಲ್ಲಿ ಮರಿನೂ ಅದಾವ, ಮರಿನೂ ತೋರಿಸ್ತೇನ್ರಿ ನಿಮಗ. ಒಂದು ಗೇಜಿನ ಹಾಕಿಬಿಡ್ಬೇಕು. ತುಂಬಾ ಆಕ್ಟಿವ್ ಆಗಿರುವಂತಹ ನಾಯಿಗಳು ಸ್ನೇಹಿತರೆ ಮುದೋಳ ಲೌನ್ಸ್ ಅಂತ ಹೇಳ್ಕೊಂತೀವಿ. ತುಂಬಾ ಆಕ್ಟಿವ್ ಆಗಿ ತುಂಬಾ ಲವಲವಿಕೆಯಿಂದ ಇರುವಂತಹ ನಾಯಿಗಳು ಇವು. ಜೋಡಿರ್ತಾವ, ಒಂಟಿಕಿತನ ಜೋಡಿದ್ರ ಬಾಳ ಚೆನ್ನಾಗಿ ಬೆಳಿತಾವ್ರಿ. ಇದು ಬ್ರಿಂಡಲ್ ಅಂತ ಬರ್ತೈತ್ರಿ. ಬ್ರಿಂಡಲ್ ತೋರಿಸ್ರಿ.
ಇದಕ್ಕ ರೇಟ್ ಜಾಸ್ತಿ ಬಾಳ ಮಾಡ್ತೀವ್ರಿ ಮತ್ ಇದನ್ನ ಸ್ವಲ್ಪ ಪ್ಯಾಚಸ್ ಬಾಳ್ರಿ ಇದು ಜಾಸ್ತಿ ಪ್ಯಾಚ್ ಬಂದಾಗ ಇದನ್ನ ಕಡಿಮೆ ಕೊಡ್ತೀವ್ರಿ ಕಡಿಮೆ ರೇಟ್ ಕೊಡ್ತೀವಿ. ಇದನ್ನ ಬೆಂಡಲ್ ಜಾಸ್ತಿ ಬಂದಾಗ ಹಾ ರೀ. ಈ ತರ ಮುದ್ ಆಗಿರ್ತಾವ್ರಿ. ಓಕೆ, ಇದು ಎಷ್ಟೈತ್ರಿ ಪ್ರೈಸ್ ಇದು? ಈಗ ಇದನ್ನ 16,000 ರೂಪಾಯಿ 17,000 ರೂಪಾಯಿ ಕೊಡ್ತೀವ್ರಿ. 16-17 ಕೊಡ್ತೀರಿ. ಆಲ್ ಇಂಡಿಯಾ ಡೆಲಿವರಿ ಎಲ್ಲ ಡೆಲಿವರಿ ಚಾರ್ಜ್ ಏನೈತಿ ಅವ್ರ ಕೊಡ್ಬೇಕು. ಎಕ್ಸ್ಟ್ರಾ ಆಗತ್ರಿ. ಎಷ್ಟ್ ಆಗುತ್ತೆ ಓಕೆ ಓಕೆ, ಹೆಂಗ್ ಪಾರ್ಸಲ್ ಮಾಡಿ ನೋಡ್ರಿ, ಈ ಒಂದೊಂದ್ ಕಡೆ ಮರಿ ಇರ್ತೈತ್ರಿ, ಬಾಳ ವೀಕ್ನೆಸ್ ಇರ್ತೈತಿ. ಯಾಕಂದ್ರ ಈ ತರ ಸೈಜ್ ಇದ್ ಮರಿ ನಾವು ಡೆಲಿವರಿ 2 ದಿನದಿಂದ 3 ದಿವಸ ಕಳಿಸಿದ್ರು ಸೊರಗಂಗಿಲ್ರಿ. ಓಕೆ, ಇದ ಮರಿ ಅಲ್ಲಿಗೆ ಹೋಗೋದ ಕರಿಗಿರ್ತೈತ್ರಿ. ಪೂರಾ ವೀಕ್ನೆಸ್ ಇದ್ ಮರಿ ಕಳಿಸಿದ್ವಿ ಅಂದ್ರ ಬಾಳ ಮರಿ ವೀಕ್ನೆಸ್ ಆಕತ್ರಿ. ಓಕೆ ಓಕೆ, ಎಷ್ಟ್ ದಿನದ ಐತ್ರಿ ಇದು? ಇದ 45 ದಿವಸದ ಐತ್ರಿ. ಬುಕ್ ಆಗೈತ್ರಿ. ಇದು ಬುಕ್ ಬುಕ್ ಆಗೈತ್ರಿ. ಇದ ತಮಿಳ್ನಾಡಕ್ ಆಗೈತ್ರಿ. ತಮಿಳ್ನಾಡಿಗ್ರಿ. ಹ್ಞೂನ್ರಿ. ಹೆಂಗ್ ಟ್ರಾನ್ಸ್ಪೋರ್ಟ್ ಮಾಡ್ತೀರಿ ಇಲ್ಲಿಂದ? ಇಲ್ಲಿಂದ ಬಸ್ ಬೆಂಗಳೂರು ಅಕ್ಕವ್ರಿ. ಬೆಂಗಳೂರಿಂದ ಆ ಕಡೆ ಯಾರು ತೆಗಿರ್ತಾರ? ಅವ್ರು ನಮ್ಮ ಬೆಂಗಳೂರಾಗ ಒಬ್ಬರ ಡೆಲಿವರಿ ಮಾಡೋರ್ದಾರಿ, ಅವ್ರು ಮಾಡಿ ಕೊಡ್ತಾರಿ. ಬಸ್ನ್ಯಾಗ ಹೋಗ್ತಾವನ್ರಿ? ಬಸ್ಸಿಗೆ ಆತರ ಕ್ಯಾರಿಯರ್ ಬರ್ತಾವ್ರಿ, ಅವ್ರ ಹಾಕಿ ಬೆಳೆಸೋತ್ರಿ. ಇಲ್ಲಿ ಹೈದರಾಬಾದಕ್ಕ ಇಲ್ಲಿಂದ ಬೆಳಗಾವ್ ಬಸ್ ಬರ್ತಾರ, ಹೈದರಾಬಾದ್ ಕಳಿಸಿ ಕೊಡ್ತೀರಿ. ಪುನಃ ಬಾಂಬೆ ಬರ್ತಾವ್ರಿ. ಈಗ ಬೆಳಗಾವಿಯಿಂದ ಬಾಂಬೆ ಈಗ ದಿಲ್ಲಿಗೆ ಐತಿ ಹೋಗೋದಿತ್ತಂದ್ರ ಪುನಃ ಕಳಿಸ್ಕೊಡ್ತೀವಿ. ಪುನಾದಿಂದ ಅಲ್ಲಿ ಒಬ್ರು ಡೆಲಿವರಿ ಮಾಡೋರ್ತಾರಿ. ಅವ್ರು ದಿಲ್ಲಿ ಕಳಿಸ್ಕೊಡ್, ಚಂಡೀಗಢ ಎಲ್ಲಾ ಕಡೆ ಅವರು ಡೆಲಿವರಿ ಮಾಡಿ ಕೊಡ್ತಾರೆ. ಈಗ ಪ್ರೆಸೆಂಟ್ ಯಾವ ಅವೈಲೇಬಲ್ ಅದಾವನ್ರಿ ನಿಮ್ ಕಡೆ? ನಮ್ ಕಡೆ ಕಂಟಿನ್ಯೂ ಮರಿ ಇದ್ದೇ ಇರ್ತಾವ್ರಿ ಫಿಕ್ಸ್. ಓಕೆ, ನೋಡ್ರಿ ಸ್ನೇಹಿತರೆ, ಆಲ್ ಕರ್ನಾಟಕ ಮತ್ತು ಆಲ್ ಇಂಡಿಯಾ ಡೆಲಿವರಿ ಮಾಡ್ತಾರೆ. ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, ಅರ್ಥ ಮಾಡ್ಕೊಡ್ರಿ. ಅವ್ರ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇದು 13,000 ರೂಪಾಯಿ ತಗೊಂಡಾರಿ. ಓಕೆ, 17 ಮತ್ತೆ 13. ಈಗ ಸದ್ಯ ಮತ್ತೆ ಅವ್ರ ಕಡೆ ಬೇರೆ ಇದಾವೆ. ಅವ್ರದ್ದು ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರಲ್ವ, ಅವ್ರ ಫೋಟೋ ಕಳಿಸ್ತಾರೆ. ನೀವು ಬೇಕಾಗಿತ್ತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ. ಆಕ್ಚುಲಿ ನನಗೆ ಬ್ಯಾಡ್ ಆಗಿದ್ರಿ, ಆದ್ರೆ ನೀವು ಕೊಟ್ಟಿದ್ದು ಬಹಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿಗೆ ನಾಷ್ಟ ಮಾಡ್ಕೊಂಡು ಆರಾಮ್ ಪ್ರೀತಿದ್ನ ಖುಷಿಯಾಗಿ ಖುಷಿ. ಸ್ನೇಹಿತರೆ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಅವ್ರ ಜೊತೆಗೆ ಕಳೆದಂತ ಈ ಕ್ಷಣಗಳು ಎಲ್ಲವನ್ನೂ ಕೂಡ ತುಂಬಾ ಡೀಟೇಲ್ಡ್ ಆಗಿ ಹೇಳಿದ್ರು. ಥ್ಯಾಂಕ್ ಯು ಅಪ್ಪಾಜಿ ಒನ್ಸ್ ಅಗೇನ್.